ಬಸವರಾಜ್ ಜೀವಣಗಿ, ಪಟ್ಟಣ ಗ್ರಾಮ ನಿವಾಸಿ. ಪಟ್ಟಣ ಗ್ರಾಮದ ಆದಿದೇವತೆಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ತಾಯಿಯ ಜಾತ್ರಾ ಮಹೋತ್ಸವವನ್ನು ಇಂದು ಪ್ರಾರಂಭಗೊಳ್ತಾ ಇದೆ. ತಾಯಿಯ ಜಾತ್ರೆ ಪುರಾತನ ಕಾಲದಿಂದ ನಡೆದು ಬಂದು, ಈ ಜಾತ್ರೆಯ ಒಂದು ವಿವರ ಹೀಗಿರುತ್ತದೆ. ಕಾರುಣ್ಯಕ್ಕಿಂತ ಒಂದು ದಿವಸ ಮೊದಲು ಮಗಿ ತೆಗೆಯುವ ದಿವಸ, ಹೊನ್ನೊಗಿ ದಿವಸ ಮಗಿ ತೆಗೆಯುವುದು, ಅಲ್ಲಿಂದ ಜಾತ್ರೆ ಪ್ರಾರಂಭ. ನಂತರ 9 ದಿವಸಿಗೆ ಅಥವಾ 11 ದಿವಸಿಗೆ ಜಾತ್ರೆ ಪ್ರಾರಂಭ ಮಾಡ್ತೀವಿ. 11 ದಿವಸನಾಗಾದರೆ ಒಂದು ವಾರ ಹತ್ತಬೇಕು, ಮಂಗಳವಾರ ಅಥವಾ ಶುಕ್ರವಾರ. ಆ ದಿನದಂದು ಸೋಮವಾರ ದಿನ ಕರ್ಕೊಂಡು ಬಂದು ಮಂಗಳವಾರ ಪೂಜೆ ಮಾಡಿ ಬುಧವಾರ ದಿವಸ ಸೀಮೆಯವರೆಗೆ ಮೆರವಣಿಗೆ ಮಾಡುತ್ತಾ ಕಳಿಸ್ತೀವಿ. ಮೊದಲನೇದಾಗಿ ದೇವಿಯನ್ನು ಈ ಬಡಿಗೇರಿ ಮನೆಯಿಂದ ಲಕ್ಷ್ಮೀ ಗುಡಿಯವರೆಗೂ ಬರುವವರೆಗೂ ಬಹು ವಿಜೃಂಭಣೆಯಿಂದ ಬಹುಸಂಖ್ಯಾ ಜನರು, ಎಲ್ಲ ಭಕ್ತಾದಿಗಳು ಸೇರಿ ತಾಯಿಯ ಮೆರವಣಿಗೆ ಮುಖಾಂತರ ತಂದು ದೇವಿಯನ್ನು ಸ್ಥಾಪನೆ ಮಾಡ್ತೀವಿ. ಸೋಮವಾರ ದಿವಸ, ನಾಳೆ ಮಂಗಳವಾರ ದಿವಸ ಬೆಳಗ್ಗೆ ತಾಯಿಯ ಒಂದು ಪೂಜೆ ಮತ್ತು ಗುಡಿ ತುಂಬೋ ಕಾರ್ಯಕ್ರಮ, ಮಧ್ಯದಲ್ಲಿ ಎಲ್ಲರೂ ಪೂಜೆ ಪಾಠ, ಆಮೇಲೆ ಹಾಡಕಿ, ಕುಂಭಾಭಿಷೇಕ, ಜೊತೆಗೆ ಭಜನೆ, ಕೀರ್ತನ, ಹಾಡಕಿ ನಾಳೆ ಮಂಗಳವಾರ ದಿವಸ ನಡೆಯುತ್ತದೆ. ಮುಂದೆ ಬುಧವಾರ ದಿವಸ ಬೆಳಗ್ಗೆ 8 ಗಂಟೆಯಿಂದ 4 ಗಂಟೆವರೆಗೆ ಕುಸ್ತಿ ನಡೀತದೆ, ಹಾಡಕಿ ಇರುತ್ತದೆ. ಜೊತೆಗೆ ಸಾಯಂಕಾಲ ಮಹಾಲಕ್ಷ್ಮೀ ದೇವಿಯ ಮೂರ್ತಿಯನ್ನು ಬಹು ವಿಜೃಂಭಣೆಯಿಂದ ಬಹುಸಂಖ್ಯಾತರು ಸೇರಿ ಮೂರ್ತಿಯ ಮೆರವಣಿಗೆ ಸೀಮೆಯವರೆಗೂ ನೆರವೇರುತ್ತದೆ. ಈ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಭಕ್ತಾದಿಗಳು, ಪಟ್ಟಣ ಗ್ರಾಮದ ಸರ್ವ ಭಕ್ತಾದಿಗಳು, ಜಾತಿ ಭೇದ ಎನ್ನದೇ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ನೆರವೇರಿಸುತ್ತೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಾನಾ ಭಾಗದಿಂದ ಎಲ್ಲ ಭಕ್ತರು ಬಂದು ತಾಯಿಯ ಒಂದು ದರ್ಶನ ಪಡೆದು ಪುನೀತರಾಗಲು ಇಚ್ಛಾಪಡ್ತಾರೆ. ತಾಯಿಗೆ ಯಾವುದೋ ಸೇವೆ ಮಾಡಲಿಕ್ಕೆ ಯಾರು ಹಿಂದೆ ಮುಂದೆ ನೋಡುವುದಿಲ್ಲ. ತಾಯಿಯ ಯಾರು ಭಕ್ತಿಯಿಂದ ಇಚ್ಛೆಯಿಂದ ತಾಯಿ ಸೇವೆ ಮಾಡ್ತಾರೋ ಆ ತಾಯಿಯ ಆಶೀರ್ವಾದ ಸಂಪೂರ್ಣ ಅವ್ರ ಮೇಲೆ ಇರ್ತದೆ. ಆ ನಂಬಿಕೆಯಿಂದ ಪುರಾತನ ಕಾಲದಿಂದ ನಡೆದು ಬಂದಂಥ ಈ ಒಂದು ಕಾರ್ಯಕ್ರಮ ಈಗಲೂ ಸಹಿತ ಆ ನಂಬಿಕೆ ಇಟ್ಟವರಿಗೆ ತಾಯಿ ಯಾವತ್ತೂ ಕೈ ಬಿಟ್ಟಿಲ್ಲ. ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಬಹಳ ಸುದೀರ್ಘವಾಗಿ ನಡೀತಾ ಬಂದಿದೆ. ಈಗ ಮುಂದೂ ಹಾಗೆ ನಡೀತಾ ಇದೆ ಅಂತ ನನ್ನ ಒಂದು ಅನಿಸಿಕೆ. ನಾವು ಪಟ್ಟಣ ಗ್ರಾಮದ ನಿವಾಸಿಗಳು ಈ ಕಾರ್ಯವನ್ನು ಪ್ರಾರಂಭ ಒಂದು ಕಾರ್ಯ ಅಂತ 3 ವರ್ಷಕ್ಕೊಮ್ಮೆ ಈ ಕಾರ್ಯವನ್ನು ಪ್ರಾರಂಭ ಮಾಡುತ್ತೇವೆ. ಈ ಕಾರ್ಯಕ್ಕೆ 7 ಜನ ಈ ತ್ಯಾಜಸ್ಥರು ಅಂದರೆ ಆ 7 ಜನರು ಈ ಕಾರ್ಯಕ್ಕೆ ಪ್ರಮುಖರು. ಅವರಿಂದ ಈ ಕಾರ್ಯಕ್ರಮವನ್ನು ಮಾಡುತ್ತೇವೆ. ಕಾರ್ಯಕ್ರಮದಲ್ಲಿ ಎಲ್ಲ ಮಹಾಲಕ್ಷ್ಮಿ ದೇವಸ್ಥಾನ ಮೂರ್ತಿಯನ್ನು ಮಾಡಿ ಬಡಿಗೇರಿ ಮನೆಯಿಂದ ತಂದು ಇಲ್ಲಿ ದೇವಸ್ಥಾನದಲ್ಲಿ ಇಟ್ಟ ನಂತರ ಇಲ್ಲಿನ ಕಾರ್ಯಕ್ರಮಗಳೇನೆಂದರೆ ಅವತ್ತಿನ ದಿನ ಸಾಯಂಕಾಲ ಅವೆಲ್ಲ ಪ್ರತಿಯೊಂದು ತ್ಯಾಜದ ಮನೆಯಿಂದ ಕುಂಭ ಅಂತ ತೊಗೊಂಡು ಬರುತ್ತೆ. ದೀಪ, ಆ ತ್ಯಾಜದ ಮನೆಯಲ್ಲಿ ದೀಪಗಳು ಹಚ್ಚಿ ದೀಪವನ್ನು ಅಲಂಕಾರ ರೀತಿಯಿಂದ ಬಾಜಿ ಬೆಂಡಲಿಂದ ತಂದು ಈ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಇಡ್ತಾರೆ. ಇಟ್ಟ ತಕ್ಷಣ ಮತ್ತು ಅಲ್ಲಿ ಊರಲ್ಲಿ ಹೂಗಾರ ಅಂತ ಇರ್ತಾರೆ, ಅವರ ಮನೆಯಿಂದ ಮಾಲೆಯನ್ನು ತೊಗೊಂಡು ಬರ್ತಾರೆ. ವಿಜೃಂಭಣೆಯಿಂದ ಮಾಲೆಗಳು ತೊಗೊಂಡು ಬರ್ತಾರೆ. ಮಾಲೆ ಅಂದರೆ ಭಾಳ ಅಲಂಕಾರ ರೀತಿಯಿಂದ ಬ್ಯಾಂಡ್ ಬಾಜಿ ಡೊಳ್ಳು ನಮ್ದು ಏನೇನು ಕಾರ್ಯಕ್ರಮದಲ್ಲಿ ಏನೇನು ಶಬ್ದಗಳು ಮಾಡೋಂಥ ಅಷ್ಟು ತೊಗೊಂಡು ಹೋಗಿ ಅವ್ರ ಮನೆಯಿಂದ ಒಂದು ತಂದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಇಡ್ತಾರೆ. ಅದು ಆದ ತಕ್ಷಣ ಬೆಳಗ್ಗೆಯಿಂದ ಮಂಗಳವಾರ ದಿನ ಗ್ರಾಮಸ್ಥರೆಲ್ಲರೂ ನೈವೇದ್ಯ ಮಹಾನೈವೇದ್ಯ ಮಾಡುತ್ತಾರೆ. ಊರಲ್ಲಿ ಇರ್ತಕ್ಕಂಥ ಎಲ್ಲ ಸ್ವೀಟ್ ಪದಾರ್ಥಗಳನ್ನು ತಂದು ಕೊಡ್ತಾರೆ. ಮತ್ತು ಅಲ್ಲಿಂದ ಸೀರೆಗಳು, ಬಂಗಾರ, ಬೆಳ್ಳಿ ಏನು ತಮ್ಮ ಇಚ್ಛಾಪೂರ್ವಕವಾಗಿ ತಂದು ಈ ಮಹಾಲಕ್ಷ್ಮಿ ದೇವಿಗೆ ಅರ್ಪಣೆ ಮಾಡಿ ತಮ್ಮ ಇಚ್ಛೆಯನ್ನು ಪೂರ್ಣಗೊಳಿಸ್ತಾರೆ. ಅವತ್ತಿನ ದಿನ ಕಾರ್ಯಕ್ರಮ ಸಾಯಂಕಾಲ ಹಾಡಕ್ಕಿ ಮತ್ತು ಏನು ವಿವಿಧ ಕಾರ್ಯಕ್ರಮಗಳನ್ನು ನಾವಿಲ್ಲಿ ನೆರವೇರಿಸುತ್ತಾ ಹೋಗುತ್ತೇವೆ. ನೆಕ್ಸ್ಟ್ ಮಾರನೇ ದಿನ ಮೂರನೇ ದಿನ ಅಂದರೆ ಬುಧವಾರ ಆಗ್ತದೆ. ಬುಧವಾರ ದಿವಸ ಮಹಾಲಕ್ಷ್ಮಿ ದೇವಿಯನ್ನು ಸೀಮೆಯವರೆಗೆ ಮೆರವಣಿಗೆಯಿಂದ ನಾವು ಕರ್ಕೊಂಡು ಹೋಗ್ತೇವೆ. ಇಲ್ಲಿಂದ ಮಹಾಲಕ್ಷ್ಮಿ ಉಡಿ ತುಂಬಿ ಮತ್ತು ಎಲ್ಲ ಜನರು ನಮ್ಮ ಅದೇ 7 ಜನ ಅವರು ಇರಬೇಕು. ಅವರಿಂದ ಈ ಪ್ರೋಗ್ರಾಮನ್ನು ಕಾರ್ಯಕ್ರಮ ಮಾಡಿ ಎಲ್ಲರೂ ಸೀಮೆವರೆಗೆ ಕರೆದುಕೊಂಡು ಹೋಗುತ್ತೇವೆ. ಅದು ಬುಧವಾರ ಬುಧವಾರ ಪಟ್ಟಣ. ನಾನು ಬುಧವಾರ ದಿವಸದ ಕಾರ್ಯಕ್ರಮ ಹೇಳುತ್ತಿದ್ದೇನೆ. ಬುಧವಾರ ದಿವಸ ಮುಂಜಾನೆ 8 ಗಂಟೆಯಿಂದ ಮೆರವಣಿಗೆಯಿಂದ ಕುಸ್ತಿ ಕೋಳಿಗೆ ಹೋಗಿ 8ರಿಂದ 4:15ವರೆಗೆ ಕುಸ್ತಿ ನಡೆಯುತ್ತದೆ. ಆ ಕುಸ್ತಿಯಲ್ಲಿ 101 ರೂಪಾಯಿ ಹಿಡ್ಕೊಂಡು 2001 ಸರಿಗೆ 1 ರೂಪಾಯಿವರೆಗೆ ಕುರ್ತಿ, ಅಲ್ಲಿ ಕಡೆ ಕುರ್ತಿ ಗೆದ್ದವರಿಗೆ ಬೆಳ್ಳಿ ಕಡೆ ಇರುತ್ತದೆ.
ಹೀಗೆ ಪೂರ್ವಗ್ರಾಮ ಇರುತ್ತದೆ. ಅಲ್ಲಿಂದ 4ರಿಂದ 5 ಲಕ್ಷ್ಮಿಯ ಪೂಜೆ ಇದು ಮೆರವಣಿಗೆ ಇರುತ್ತೆ. ಸೀಮೆಯವರೆಗೆ ಸುಮಾರು 3 ಕಿಲೋಮೀಟರ್ ಮೆರವಣಿಗೆಯನ್ನು ಸಾರ್ವಜನಿಕರು ಎಲ್ಲರೂ ಡೊಳ್ಳು ಬಾಜಿ ಭಜಂತ್ರಿ ವಿವಿಧ ಕಾರ್ಯಕ್ರಮಗಳಿಂದ ಹೋಗಿ ಸೀಮೆಯವರೆಗೆ ಲಕ್ಷ್ಮಿಯನ್ನು ಮುಟ್ಟಿಸಿ ಬರುತ್ತೇವೆ. ಬುಧವಾರ ದಿವಸ ನಮ್ಮ ಕಾರ್ಯಕ್ರಮ ರಾತ್ರಿ ದೀಪದ ಹಾಡಕ್ಕೆ ಇರುತ್ತದೆ. ಅದನಂತರ ಮುಂಜಾನೆ ನಮ್ಮ ಕಾರ್ಯಕ್ರಮ ಗುರುವಾರ ಮುಗಿಯುತ್ತದೆ.